ನಿರಂತರ 24 ಗಂಟೆಗಳ ಸೇವೆಯ ವೈದ್ಯಕೀಯ ವ್ಯವಸ್ಥೆ ಹೊಂದಿರುವ ಈ ಕೆಎನ್ಸಿ ಆರೋಗ್ಯ ಧಾಮದಲ್ಲಿ ಉಸಿರಾಟದ ತೊಂದರೆಯಲ್ಲಿರುವವರ ಪ್ರಾಣ ಉಳಿಸಲು ಅಗತ್ಯವಾದ ಆಕ್ಸಿಜನ್ ವ್ಯವಸ್ಥೆ ಇರುತ್ತದೆ. ಆಸ್ಪತ್ರೆಗಳಲ್ಲಿ ಸಿಗುವಂತ ಅತ್ಯಂತ ಉತ್ತಮ ಗುಣಮಟ್ಟದ ಗ್ಲೂಕೋಸ್ ಔಷಧಿಗಳು, ಮಾತ್ರೆಗಳು ಅಗತ್ಯವಿರುವ ರೋಗಿಗಳ ಸೇವೆಗೆ ಮುಂಜಾಗೃತವಾಗಿ ಇಲ್ಲಿ ಸಿದ್ಧವಾಗಿರುತ್ತದೆ. ನೋಡಿ, ಇವರು ಶರ್ಮಿಳಾ, ಬರೋಬ್ಬರಿ 160 ಕೆಜಿ ತೂಕವಿದ್ದಾರೆ. ಇವರಿಗೆ ಮಲಗಲು 2 ಮಂಚಗಳು ಬೇಕು. ಸ್ವತಃ ಎದ್ದು ಕೂರಲಾಗದ ಪರಿಸ್ಥಿತಿ, ಮಲಗಿದ್ದಲ್ಲಿಯೇ ಎಲ್ಲವೂ ಆಗಬೇಕು. ಇವರನ್ನು ನೋಡಿಕೊಳ್ಳಲು ಒಬ್ಬರು ಇಬ್ಬರು ಸಾಲೋದೇ ಇಲ್ಲ. ಸುಮಾರು 5 ರಿಂದ 6 ಸಿಬ್ಬಂದಿಗಳು ಇವರ ಸೇವೆಗೆ ಸದಾ ನಿಲ್ಲಬೇಕಾಗುತ್ತದೆ. ಇಂಥವರನ್ನು ಮನೆ ಮಂದಿ ನೋಡಿಕೊಳ್ಳುವುದು ನಿಜಕ್ಕೂ ಕಷ್ಟದ ವಿಷಯ. ಆದರೆ ಕೆಎನ್ಸಿ ಆರೋಗ್ಯಧಾಮ ಇಂಥವರ ಸೇವೆಗಾಗಿ ಉತ್ತಮ ವ್ಯವಸ್ಥೆ ಇದೆ. ಕೇವಲ 25 ದಿನಗಳಲ್ಲಿ 40 ಕೆಜಿಯಷ್ಟು ಕಡಿಮೆಯಾಗಿರುವುದು ಕೆಎನ್ಸಿ ಸಾಧನೆಗಳಲ್ಲೊಂದಾಗಿದೆ. ಈ ರೀತಿ ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ದೇಹದ ತೂಕ ನಿಯಂತ್ರಣವಾಗಿರುವುದನ್ನು ಹಲವಾರು ಮಂದಿ ಖುದ್ದಾಗಿ ವೀಕ್ಷಿಸಲು ಇಲ್ಲಿಗೆ ಆಗಮಿಸುತ್ತಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿರುವ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಜಯಲಕ್ಷ್ಮಿಯವರಿಗೆ ಇಲ್ಲಿಗೆ ಸೇರುವ ಮುಂಚೆ ದಿನದ 24 ಗಂಟೆಗಳು ಸಹ ಕೃತಕ ಉಸಿರಾಟದ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಆದರೆ ಇಲ್ಲಿನ ಯೋಗ, ಧ್ಯಾನ, ಪ್ರಾಣಾಯಾಮದಂತಹ ಹಲವಾರು ಪರಿಣಾಮಕಾರಿ ಚಿಕಿತ್ಸೆಗಳಿಂದ ಹಾಗೂ ನಿಯಮಿತ ಊಟೋಪಚಾರಗಳಿಂದ ಇಂದು ಕೇವಲ ರಾತ್ರಿ ವೇಳೆಯಲ್ಲಿ ಮಾತ್ರ ಆಕ್ಸಿಜನ್ ಅನ್ನು ಬಳಸುತ್ತಿದ್ದಾರೆ. ಈಕೆ ವಿಮಲಾದೇವಿ ಗ್ಯಾಂಗ್ರೀನ್ ರೋಗದಿಂದ ತಮ್ಮ ಎಡಗಾಲನ್ನು ಕಳೆದುಕೊಂಡು ಅಂಗವಿಕಲತೆಯನ್ನು ಅನುಭವಿಸುತ್ತಿರುವ ಇವರಿಗೆ 2 ಗಂಡು ಮಕ್ಕಳು ಇದ್ದರೂ ಸಹ ಅವರುಗಳು ಈಕೆಯನ್ನು ನೋಡಿಕೊಳ್ಳಲಾಗದ ಪರಿಸ್ಥಿತಿಯಲ್ಲಿದ್ದಾರೆ. ಇದೀಗ ಈಕೆ ಯಾರ ಹಂಗಿಗೂ ಒಳಪಡದೆ ತನ್ನ ಪೆನ್ಷನ್ ಹಣದಲ್ಲಿ ಕೆಎನ್ಸಿ ಆರೋಗ್ಯ ಧಾಮದಲ್ಲಿ ದಾಖಲಾಗಿ ಸುಖ ಜೀವನವನ್ನ ಕಾಣುತ್ತಿದ್ದಾರೆ.